ಹಲೋ ಸ್ನೇಹಿತರೆ, ಇವತ್ತು ಫಾರ್ ದ ಫಸ್ಟ್ ಟೈಮ್ ನಾನೊಂದು ಮೂವಿ ರಿವ್ಯೂ ಮಾಡ್ತಾ ಇದ್ದೀನಿ. ಕಾರಣ ಇಷ್ಟೇ, ದ ಡೈರೆಕ್ಟರ್ ಉಪೇಂದ್ರ. ಯಾಕೆ ಉಪೇಂದ್ರ ಅವರ ಫಿಲಮ್ನೇ ನಾನು ರಿವ್ಯೂ ಮಾಡ್ತಾ ಇದ್ದೀನಿ ಅಂದರೆ, ಸೊ ದ ಕಂಟೆಂಟ್ ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ಈ ಥರ ಮೂವೀಸ್ನ ಸ್ಟಾರ್ಟ್ ಮಾಡೋದ್ರಿಂದ ನನಗೆ ಒಂದು ಸ್ವಲ್ಪ ನಾಲೆಜ್ ಬರುತ್ತೆ. ಹೆಂಗೆ ಡಿಫ್ರೆಂಟಾಗಿ ರಿವ್ಯೂ ಮಾಡೋಕ್ಕೆ ಸಾಧ್ಯ ನನ್ನ ಕೈಯಲ್ಲಿ. ಡಿಫ್ರೆಂಟ್ ಮೂವಿ ತೆಗೆದಿದ್ದಾರೆ ಉಪೇಂದ್ರ ಅವರು. ಹೇಗೆ ಡಿಫ್ರೆಂಟಾಗಿ ನಾವು ಸಹ ಒಂದು ರಿವ್ಯೂನ ಕೊಡ್ಬೋದು ಅನ್ನೋ ಒಂದು ತಲೆಯಲ್ಲಿ ವಿಷಯನ ಇಟ್ಕೊಂಡು ಮಾತಾಡೋಕ್ಕೆ ಬಂದಿದ್ದೇನೆ. ಸೊ ಅಗೇನ್, ದ ವಾರ್ನರ್ ಕಮಿಂಗ್ ಔಟ್, ಲಹರಿ ಸಂಸ್ಥೆಯವರು ಮೂವಿನ ರಿಲೀಸ್ ಮಾಡ್ತಾ ಇದ್ದಾರೆ, ಪ್ರೊಡ್ಯೂಸ್ ಮಾಡಿದ್ದಾರೆ, ರಿಲೀಸ್ ಮಾಡ್ಕೊತಾ ಇದ್ದಾರೆ. ಸೊ ಸೊ ಮೊದಲನೇಗೆ ಹೇಳ್ಬೇಕಂದ್ರೆ, ಅವರು ಅದು ಟೀಸರು ಅಲ್ಲ, ಟ್ರೈಲರು ಅಲ್ಲ, ವಾರ್ನರ್ ಥರ ಬಂದಿದ್ದಾರೆ. ಎಲ್ಲ ಜನಗಳಿಗೆ ವಾರ್ನಿಂಗ್ ಕೊಡ್ತಾ ಇದ್ದಾರೆ. ಸೊ ಹೇಗಿರಬೇಕು, ನೀವು ಹೇಗಿರಬೇಕಾಗಿತ್ತು, ಏನಾಗ್ತಿದೆ 2040ಕ್ಕೆ ಏನಾಗುತ್ತೆ, ಪ್ರಪಂಚ ಏನಾಗಿರುತ್ತೆ, ಸೊ ಅವರ ವಿಷನಲ್ಲಿ ಕೊಟ್ಟಿದ್ದಾರೆ. ಸೊ ಅದನ್ನು ನಾವು ನೋಡ್ಬೋದು. ನಮ್ಮ 2040ಕ್ಕೆ ನಮ್ಮ ವರ್ಲ್ಡ್, ಭೂಮಿ ಅಥವಾ ನಮ್ಮ ಭೂಮಿಯಲ್ಲಿ ವಾಸಿಸ್ತಕ್ಕಂಥ ಜೀವಿಗಳು ಹೇಗೆ ನೋಡ್ಬೋದು. ಸೊ ಅದನ್ನು ಅವರು ವಾರ್ನರಲ್ಲಿ ರಿಲೀಸ್ ಮಾಡಿದ್ದಾರೆ. ಸೊ ಒಂದೊಂದಾಗಿ ವಿಷಯ ತಿಳ್ಕೊಂಡು ಹೋಗೋಣ. ಅವರು ಕತ್ತಿ ಹೋಲ್ಡ್ ಮಾಡಿಕೊಂಡು ಬಿಗಿನಿಂಗ್ ಶಾರ್ಟಲ್ಲೇ ಬರ್ತಾರೆ, ನಡ್ಕೊಂಡು ಹೆಂಗೆ ಹೋಲ್ಡ್ ಮಾಡಿಕೊಂಡು ಒಬ್ಬ ಎಲ್ಲ ಸಮಸ್ಯೆಗಳನ್ನ ನಾನು ಬಗೆಹರಿಸ್ತೀನಿ ಅನ್ನೋ ಥರ ಸ್ಟ್ರೈಟಾಗಿ ಒಂದು ಕತ್ತಿನ ಹೋಲ್ಡ್ ಮಾಡ್ಕೊತ ಬರ್ತಾರೆ. ಮತ್ತು ವರ್ಲ್ಡ್ ಲೀಡರ್ಸ್ ನಮ್ಮ ಗ್ಲೋಬಲ್ಗೆ ಏನೇನು ಮಾಡಿದ್ದಾರೆ, ಭೂಮಿಗೆ ಏನೇನು ಮಾಡಿದ್ದಾರೆ, ಭೂಮಿಯಲ್ಲಿರೋ ಪ್ರಜೆಗಳಿಗೆ ಏನೇನು ಮಾಡಿದ್ದಾರೆ ಅನ್ನೋದನ್ನು ನೋಡಿಸಿದ್ದಾರೆ. ಅದರಲ್ಲಿ ಒಂದಷ್ಟು ಪಾಯಿಂಟ್ಸ್ಗಳನ್ನ ಬರ್ಕೊಂಡಿದ್ದಾರೆ. ಅದರಲ್ಲಿ ಗ್ಲೋಬಲ್ ವಾರ್ಮಿಂಗ್ ಆಗಿರ್ಬೋದು, ಕೋವಿಡ್-19 ಆಗಿರ್ಬೋದು, ಇನ್ಫ್ಲೇಷನ್ನು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಅನ್ಎಂಪ್ಲಾಯ್ಮೆಂಟ್ ಆ್ಯಂಡ್ ವಾರ್. ಆ್ಯಸ್ ಆಫ್ ನಾವು ನೋಡ್ತಾ ಇದ್ದೀವಿ ಎಷ್ಟು ಕಡೆ ವಾರ್ ನಡೀತಾ ಇದೆ, ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅಂತ ಹೇಳ್ಬಿಟ್ಟು. ಅಲ್ಲಿ ನೀವು ನೋಡ್ಬೋದು, ಇವಾಗ ಪ್ರತಿಯೊಂದೂ ಹೇಗೆ ಗ್ಲೋಬಲ್ ವಾರ್ಮಿಂಗಿಂದ ಏನಾಗ್ತಾ ಇದೆ ನಮ್ಮ ಭೂಮಿಗೆ, ಅದರಿಂದ ಜನಗಳಿಗೆ ಎಷ್ಟು ತೊಂದರೆ ಆಗ್ತಾ ಇದೆ, ಅದರಿಂದ ನಾವು ಕಲಿಬೇಕಾಗಿರೋಂಥದ್ದೇನು. ಮತ್ತು ಕೋವಿಡ್-19 ಯಾರೋ ಬಂದ್ಬಿಟ್ಟು ಬೇಕು ಅಂತಲೇ ಮಾಡಿರೋ ಅಂಥದ್ದು, ಬೇಕು ಅಂತಲೇ ಈ ಪ್ರಪಂಚಕ್ಕೆ ಹರಡಿರೋ ಅಂಥದ್ದು. ಅದರಿಂದ ಏನೇನು ಪ್ರಾಬ್ಲಮ್ ಆಯಿತು, ಅದರಿಂದ ಇನ್ಫ್ಲೇಷನ್ ಸ್ಟಾರ್ಟ್ ಆಯಿತು. ಸೊ ಆ ಕೋವಿಡ್-19 ಮನೇಲಿ ಉಳ್ಕೊಂಬಿಟ್ರು. ಬಟ್ ಏನೇನು ಇನ್ವೆನ್ಷನ್ ಆಯ್ತು, ಅದರಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂತು, ಅದರಿಂದ ಎಷ್ಟು ಅನ್ಎಂಪ್ಲಾಯ್ಮೆಂಟ್ ಸ್ಟಾರ್ಟ್ ಆಗಿದೆ. ಇವಾಗ ವಾರ್ ಸ್ಟಾರ್ಟ್ ಆಗಿದೆ. ಬಿಕಾಸ್ ಆಫ್ ಅನ್ಎಂಪ್ಲಾಯ್ಮೆಂಟ್ ವಾರ್ ಸ್ಟಾರ್ಟ್ ಆಯ್ತಾ? ಇಲ್ಲ. ಅಗೈನ್ ಗ್ಲೋಬಲ್ ಲೀಡರ್ಸ್ ತಮ್ಮ ಅಧಿಕಾರಕ್ಕೋಸ್ಕರವಾಗಿ ತಮ್ಮಲ್ಲಿರೋಂಥ ಅಧಿಕಾರನ ಯಾವ ಥರ ಯೂಸ್ ಮಾಡ್ತಾ ಇದ್ದಾರೆ, ಯಾರ ಮೇಲೆ ಯೂಸ್ ಮಾಡ್ತಾ ಇದ್ದಾರೆ, ಅದರಿಂದ ಆಗ್ತಾ ಇರೋಂಥ ತೊಂದರೆಗಳೇನು, ಯಾರಿಗೋಸ್ಕರ, ಯಾರಿಗೆ ಆಗ್ತಾಯಿದೆ ಅದರಿಂದ ತೊಂದರೆಗಳು, ಈ ಥರ. ಎಗೈನ್ ಇಂಡಿಯಾದಲ್ಲಿ ಧರ್ಮ, ಜಾತಿ, ಇದನ್ನು ನಾನು ಹುಟ್ಟಿದಾಗಿಂದನೂ ನೋಡ್ತಾ ಇದ್ದೀನಿ. ಇನ್ನೂ ಒಂದು ಅಷ್ಟು ವರ್ಷ ಹೋದರೂ ಇದು ಹಿಂಗೆ ಇರುತ್ತೆ. ಇಂಡಿಯಾದಲ್ಲೇ ಅಂತಲ್ಲ, ಇಡೀ ವರ್ಲ್ಡಲ್ಲಿ ಎಲ್ಲ ಕಡೆಯೂ ಇರುತ್ತೆ. ಇಂಡಿಯಾದಲ್ಲಿ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಯಾಕಂದರೆ ಇಂಡಿಯಾ ಬಂದ್ಬಿಟ್ಟು ತುಂಬ ಜಾತಿ ಧರ್ಮಗಳ ಕೊಲಾಬ್ರೇಷನ್ ಆಗಿ ಇರೋಂಥ ದೇಶ ಇದು. ಸೊ ಇಲ್ಲಿ ಇದ್ದೇ ಇರುತ್ತೆ. ನೀವು ಎಲ್ಲೇ ಹೋದ್ರೂ, ಇಂಡಿಯಾದಲ್ಲಿ ಯಾವುದೇ ಮೂಲೆಗೆ ಹೋದರೂ ಇದು ಇದ್ದೇ ಇರುತ್ತೆ. ಅದರಲ್ಲೂ ಅವ್ರು ಬಂದು ನೋಡ್ಸಿರೋದಂತೇನು, ಧರ್ಮದಲ್ಲಿ ಅವ್ರನ್ನ ಐಡೆಂಟಿಫೈ ಮಾಡೋವಂಥದ್ದು. ಇವ್ರು ನಮ್ಮ ಜಾತಿಯವನು, ಇವ್ನು ನಮ್ಮ ಜಾತಿಯವನು, ಇವ್ನು ನಮ್ಮ ಜಾತಿಯವನು, ಇವ್ನಿಗೆ ಇದು ಕೊಡ್ತೀನಿ, ಇವ್ನಿಗೆ ಇದು ಕೊಡ್ತೀನಿ, ಇವ್ನು ನಮ್ಮ ಜಾತಿಗೆ ಬಂದರೆ ನಾವು ಇವನಿಗೆ ಸೇರಿಸೋದಿಲ್ಲ. ಹೆಂಗಿದು ಸಾಧ್ಯ? ಹಿಂಗೆ ಮಾಡ್ಕೊಂಡೇ ನಾವಿನ್ನು ಇಲ್ಲೇ ಇದ್ದೀವಿ. ಅಂಥವ್ರನ್ನೇ ಸಪೋರ್ಟ್ ಮಾಡೋರಿಗೆ ನಾವು ಅಧಿಕಾರದಲ್ಲಿ ಕೊಂಡಿಸ್ತಾ ಇದ್ದೀವಿ. ಅದರಿಂದ ಏನಾಗುತ್ತೆ, ಮತ್ತು ನಮಗೆ ಏನೂ ಲಾಭ ಇಲ್ಲ. ವೋಟ್ ಹಾಕೋ ಟೈಮಲ್ಲಿ ಮಾತ್ರ ಲಾಭ ಇರುತ್ತೆ. ಆಮೇಲೆ ಅವ್ರ ಅಧಿಕಾರನ ಚಲಾಯಿಸಿ ನಮ್ಮನ್ನ ನಾರ್ಮಲಾಗಿ ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲ ತುಳಿತಾನೆ ಇರ್ತಾರೆ. ಇವಾಗಲೂ ಫೇಸ್ ಮಾಡ್ತಾ ಇದ್ದೀವಿ. ಆದರೆ ದ ವೇ ಆಫ್ ಡಿಫ್ರೆಂಟ್ ಸ್ಟೈಲಲ್ಲಿ ಇವ್ರು ಹೇಳ್ತಾ ಇದ್ದಾರೆ ಅಷ್ಟೇ. ಮತ್ತು ಬಾಳೆಹಣ್ಣು ಸೀನ್ ಇದೆ ಒಂದು, ಅದರಲ್ಲಿ ಒಂದು ಬಾಳೆಹಣ್ಣಿಗೆ ಎಷ್ಟು ಜನ ಕಿತ್ತಾಡ್ತಾ ಇರ್ತಾರೆ, ಅದ್ರ ಮೇಲೆ ಬ್ಲಡ್ಡು ಬೀಳುತ್ತೆ. ಅದು ಸಿಂಬಾಲಿಕ್ಕಾಗಿ ಒಂದು ಹೆಣ್ಣಿನ ಮೇಲೆ ಮಾಡ್ತಾ ಇರ್ತಕ್ಕಂಥ ಶೋಷಣೆನ ಅಥವಾ ಫುಡ್ಗೋಸ್ಕರ ಪಡೆದಾಡ್ತಕ್ಕಂಥ ಜನನ, ಅದು ಸ್ವಲ್ಪ ಕನ್ಫ್ಯೂಷನಲ್ಲಿದೆ. ಬಟ್ ಸ್ಟಿಲ್ ಇದು ಅವ್ರು ನೋಡ್ಸಿರೋಂಥ ರೀತಿ ತುಂಬ ಚೆನ್ನಾಗಿದೆ. ಮತ್ತು ಎಲ್ಲರ ಕೈಲೂ ಒಂದೊಂದು ಮೊಬೈಲು, ರೈಸ್ ಬಾಲ್, ಏನಂತಾರೆ ಅದನ್ನ, ನಮಗೆ ಆ ಪ್ರಪಂಚದಲ್ಲಿ ಬದುಕೋಕ್ಕಾಗಿ ಬೇಕಾಗಿರೋದಂಥ ಒಂದು ಮೊಬೈಲು, ಒಂದು ರೈಸ್ ಬಾಲನ್ನು, ಇನ್ನೇನು ಬೇಡವಾ? ಬಟ್ ಇವಾಗಿನ ಸಿಚುವೇಷನ್ ಏನಾಗಿದೆ, ಪ್ರತಿಯೊಬ್ಬರ ಕೈಯಲ್ಲೂ ಒಂದು ಮೊಬೈಲ್, ತಿನ್ನೋದಕ್ಕೆ ಊಟ, ಎರಡಿದ್ರೆ ಸಾಕಲ್ವಾ, ಜೀವನ ನಡೆದ್ಬಿಡುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ನ ಇಟ್ಟು ಹೇಳಿದ್ದಾರೆ. ಅದು ಬಿಟ್ಟರೆ ಇನ್ನೇನು ದುಡಿಬೇಕು, ಮಾಡಬೇಕು, ಬೆಳಿಬೇಕು, ಯೋಚನೆ ಮಾಡಬೇಕು, ಹೊರಗಡೆ ಏನು ನಡೀತಾ ಇದೆ ಅನ್ನೋದು ಯಾರಿಗೂ ಇಲ್ಲ. ಮತ್ತು ಜಾತಿ ಮುದ್ರೆ ಹಾಕುವಂಥದ್ದು. ಇವಾಗ ಐಡೆಂಟಿಫಿಕೇಷನ್ ಹೇಗೆ, ನಮ್ಮ ಜಾತಿಯನ್ನು ಇವನು ಹೆಂಗೆ ಕಂಡುಹಿಡಿಯೋದು, ನಾನು ಬರೀ ಫೇಸಿಂದನ, ಫೇಸ್ ಚೇಂಜ್ ಮಾಡ್ಕೊಂಬಂದ್ಬಿಟ್ರೆ, ಮಾಸ್ಕ್ ಹಾಕೊಂಬಂದ್ಬಿಟ್ರೆ ಹೆಂಗೆ ಕಂಡುಹಿಡಿಯೋದು? ಸೊ ಅದಕ್ಕೆ ಒಂದು ಮುದ್ರೆ ಹಾಕ್ತಾಯಿದ್ದಾರೆ. ಆ ಮುದ್ರೆಯಿಂದ ನಮ್ಮ ಜಾತಿಯವನು, ಈ ಜಾತಿಯವನು ಬಂದ್ಬಿಟ್ಟು ಇಲ್ಲಿ ಫುಡ್ಡು ತಿನ್ನಬಾರ್ದು, ಕಿತ್ಕೊಂಡು ತಿನ್ನಬಾರ್ದು. ಅದಕ್ಕೋಸ್ಕರ ಮಕ್ಳಿಗೂ ಸಹ ಮಕ್ಕಳಿಂದನೇ ಮುದ್ರೆ ಹಾಕ್ತಾಯಿದ್ದಾರೆ. ಮತ್ತು ನೋಡಿ, ಅಲ್ಲಿರೋ ಪರಿಸ್ಥಿತಿ ನೋಡಿ, ವಾರ್ ಆಗಿದೆ,
ಇವಾಗ ಈ ಗಾಜಾಪಟ್ಟಿಯಲ್ಲಿ ವಾರ್ ಆಗ್ತಿದೆ, ಸೇಮ್ ಸಿಚುವೇಶನ್ ಅವ್ರಿಗೆ ಹಾಗೆ ಇರುತ್ತೆ. ಬಟ್ಟೆ ಇರಲ್ವೇನೋ ಆ ಥರ. ಬಟ್ ಸ್ಟಿಲ್ ಅವರು ಇದೇ ಥರ ಫುಡ್ಗೋಸ್ಕರ ಹಾಹಾಕಾರ ಮಾಡ್ತಾನೆ ಇರ್ತಾರೆ. ಬೇರೆ ಏನು ಮಾಡೋಕ್ಕಾಗಲ್ಲ. ಯುದ್ಧ ಮಾಡಿದಾಗ ಏನು ಮಾಡ್ತಾರೆ? ಕೈಯಲ್ಲಿ ಮೊಬೈಲ್ ಇದ್ದರೆ ಮೊಬೈಲ್ ನೋಡ್ತಿರ್ತಾರೆ ಇದ್ದರೆ. ಅಲ್ಲಿ ಇಂಟರ್ನೆಟ್ಟು ಇಲ್ಲ ಅನ್ಕೊತೀನಿ. ಬಟ್ ಫುಡ್ಡಿಗೆ ಮಾತ್ರ ತುಂಬ ಪ್ರಾಬ್ಲಮ್ ಇದೆ. ಆಮೇಲೆ ಮಂಗಳ ಗ್ರಹಕ್ಕೆ ಹೋಗುವಂಥದ್ದು. ನಮ್ಮ ನಮ್ಮ ಸುತ್ತಮುತ್ತ ಇರೋಂಥ ಬೆಳವಣಿಗೆ ಕಂಟ್ರೀಸ್ ಏನೇ ನಮ್ಮ ಮೇಲೆ ಗ್ಲೋಬಲ್ ಲೀಡರ್ಸ್ ಏನೇನು ಇರ್ತಾರೆ, ಅವರೆಲ್ಲ ಎಲ್ಲರಿಗೂ ಹೋಗ್ತಾ ಇರ್ತಾರೆ ಬೇರೆ ಗ್ರಹಗಳಿಗೆಲ್ಲ. ಬಟ್ ಆ ಗ್ಲೋಬಲ್ ಲೀಡರ್ಸೇನೆ ಬೇರೆ ದೇಶಗಳನ್ನ ಹೇಗೆ ತುಳಿತಾ ಇದ್ದಾರೆ ಈ ಥರ ವೆಪನ್ಸ್ ಕೊಟ್ಟು ಯುದ್ಧ ಮಾಡಿಸೋವಂಥದ್ದು. ನನ್ನ ಹತ್ರ ವೆಪನ್ ಇಲ್ಲ, ಬಟ್ ನಾನು ಇನ್ಮೇಲೆ ಯುದ್ಧ ಮಾಡಬೇಕು. ಏನು ಮಾಡ್ತಾರೆ ಅವಾಗ? ನಾನು ವೆಪನ್ ಕೊಡ್ತೀನಿ, ನೀನು ಯುದ್ಧ ಮಾಡು, ನನಗೆ ಬಿಸ್ನೆಸ್ ಆಗುತ್ತೆ. ನಾನು ಆ ಬಿಸ್ನೆಸ್ಸಿಂದ ಬಂದಂಥ ದುಡ್ಡು ನನ್ನ ದೇಶನ ಡೆವಲಪ್ ಮಾಡ್ಕೊತೀನಿ, ನಿನ್ನ ದೇಶ ಹಾಳಾಯಿತು. ಬಟ್ ಯೋಚನೆ ಮಾಡಬೇಕಾಗಿರೋದು ಯಾರು ಯುದ್ಧ ಮಾಡೋಕ್ಕೆ ನಾನು ರೆಡಿಯಾಗಿರ್ತೀನಿ, ನನಗೆ ವೆಪನ್ ಕೊಡು ಅಂತಾನಲ್ಲ ಅವನೇ. ಈ ಥರ ಇರುತ್ತೆ. ಇನ್ನು ಕ್ರಿಕೆಟ್, ಒಂದು ಮೊಬೈಲಲ್ಲಿ ಇನ್ನೇನು ನೋಡ್ತಾರೆ? ಕ್ರಿಕೆಟ್ ನೋಡ್ತಗೊಂಡಿರ್ತಾರೆ ಅಷ್ಟೇ, ಇನ್ನೇನು ಮಾಡ್ತಾರೆ? ಆಮೇಲೆ ಬೇರೆ ಬೇರೆ ದೇಶಗಳು ದೊಡ್ಡ, ಇವಾಗ ನಮ್ಮ ದೇಶ ವೆಪನ್ ಪರ್ಚೇಸ್ ಮಾಡಿಬಿಟ್ಟಿದೆ, ನಾವು ತುಂಬ ಸೇಫ್, ನಮ್ಮನ್ನ ಯಾರು ಏನೂ ಟಚ್ ಮಾಡೋಕ್ಕಾಗಲ್ಲ. ಬಟ್ ನಮ್ಮ ದೇಶದಲ್ಲಿ ವೆಪನ್ ಮಾಡ್ತಾರೆ ತೊಗೊಂಡ್ಕೊಂಡು ನಮ್ಮನ್ನ ಈ ಥರ ತುಳಿತಾ ಇದ್ದಾರಲ್ಲ, ನಮ್ಮ ಪರಿಸ್ಥಿತಿ ಏನಾಗಿದೆ? ಅದು ವೆಪನ್ಸ್ನ ಯೂಸ್ ಮಾಡೋಕ್ಕೆ ಬೇರೆ ದೇಶಗಳ ಮೇಲೆ ಯೂಸ್ ಮಾಡೋಕ್ಕೆ ತೊಗೊಂಡಿರೋದು, ನಮ್ಮ ಸೇಫ್ಟಿಗೆ ಯೂಸ್ ಮಾಡೋಕ್ಕೆ ತೊಗೊಂಡಿರೋದು. ಸೊ ಅದನ್ನೊಂದು ಪಾಯಿಂಟ್ ಹೇಳಿದ್ದಾರೆ. ಇವರು ಅಧಿಕಾರ ಎಲ್ಲ ಕೊಟ್ಟು ಏನು ಮಾಡಿದ್ದಾರೆ? ಮತ್ತೆ ಧಿಕ್ಕಾರಕ್ಕೆ ಹೋಗುವಂಥದ್ದು. ನಮಗೇನು ನೀವು ಕೊಡಿಲ್ಲ, ಮಾಡಲಿಲ್ಲ ಅಂತ ಧಿಕ್ಕಾರಕ್ಕೆ ಹೋಗುವಂಥದ್ದು. ಧಿಕ್ಕಾರ ಯಾರ ಮೇಲೆ ಕೂಗ್ತಾರೆ? ನೀವು ಅಧಿಕಾರದಲ್ಲಿ ಮೇಲೆ ಕುಣಿಸಿರೋರನ್ನ. ಅವ್ರು ಬಂದು ಏನು ಮಾಡ್ತಾರೆ? ಅಗೈನ್ ನಿಮ್ಮ ಅಧಿಕಾರಕ್ಕೋಸ್ಕರ, ನಿಮ್ಮ ಧಿಕ್ಕಾರಕ್ಕಿಂತ ನಮ್ಮ ಅಧಿಕಾರನೇ ಜಾಸ್ತಿ ಅನ್ನೋದು ಅಂತ ಹೇಳ್ಬಿಟ್ಟು ನಿಮ್ಗೆ ಶೂಟ್ ಹಾಕ್ತಾರೆ. ಅಂದರೆ ಗನ್ ತಗೊಂಡು ಶೂಟ್ ಮಾಡಲ್ಲ, ಬೇರೆ ಥರನೇ ನಿಮ್ಮನ್ನೆಲ್ಲ ತೊಳ್ಕೊತಾ ಹೋಗ್ತಾರೆ. ಇನ್ನು ಇಷ್ಟೆಲ್ಲ ಪಾಯಿಂಟ್ಸ್ ಹೇಳಿದ್ದಾರೆ. ಸೊ ಇನ್ನೂ ಏನೇನು ಹೇಳಬೇಕು, ಅವ್ರದ್ದು ಒಂದೇ ಒಂದು ಶೇಡ್ ನೋಡ್ಸಿದೆ ಪ್ರೆಸೆಂಟ್ ಈಸ್ ಆಫ್ ನೌ. ಮುಂದೆ ಇನ್ನೂ ಎಷ್ಟು ಶೇಡ್ಸಲ್ಲಿ ಬರ್ತಾರೆ ಅವರು ಅನ್ನೋದು ಗೊತ್ತಿಲ್ಲ. ಒಂದು ಶೇಡ್ಗೆ ಇಷ್ಟೊಂದು ಎಕ್ಸೈಟ್ಮೆಂಟ್ ಆಗಿದೆ ನಮಗೆಲ್ಲ. ಸೊ ಇದು ರಿಲೀಸು ಡಿಸೆಂಬರ್ 2024 ರಿಲೀಸ್ ಆಗುತ್ತೆ. ಐ ಮೀನ್ ಈ ಡಿಸೆಂಬರ್ 20th ರಿಲೀಸ್ ಆಗುತ್ತೆ. ಇದರಲ್ಲಿ ತೆಲುಗು, ತಮಿಳು, ಮಲಯಾಳಂ ಮತ್ತು ಹಿಂದಿ ಅಲಾಂಗ್ ವಿತ್ ಕನ್ನಡ, ಸೊ ಇಷ್ಟು ಭಾಷೆಗಳಲ್ಲೂ ರಿಲೀಸ್ ಆಗ್ತಿದೆ. ದಯವಿಟ್ಟು ಈ ಮೂವಿನ ಥಿಯೇಟಿಕಲ್ ಎಕ್ಸ್ಪೀರಿಯೆನ್ಸ್ ಮಾಡಿ, ಯಾಕಂದರೆ ಅಷ್ಟು ಚೆನ್ನಾಗಿದೆ ಮೂವಿ ನೋಡಲಿಕ್ಕೆ. ಹೀಗೆ ಈ ವಾರ್ನರ್ ಅನ್ನೋ ಜಸ್ಟ್ ಗ್ಲಿಮ್ಸ್ಗಳನ್ನೆಲ್ಲ ನೋಡಬೇಕಂತ ಹೇಳಿದ್ರೆ ನೋಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ವಿಜುವಲೈಸೇಷನ್ ತುಂಬ ಚೆನ್ನಾಗಿದೆ, ತುಂಬ ಟೆಕ್ನಿಕಲಿ ತುಂಬ ಅಪ್ಗ್ರೇಡಾಗಿ ಮಾಡಿದ್ದಾರೆ. ಈ ಮೂವಿಯಿಂದ ಇನ್ನೂ ಎಷ್ಟು ಜನ ಇನ್ಫ್ಲೂಯೆನ್ಸ್ ಆಗಿ ಇನ್ನೂ ಎಷ್ಟೆಷ್ಟು ಮೂವಿಗಳನ್ನ ಬರ್ಕೊಂಡು ಮುಂದೆ ತರ್ತಾರೋ ಗೊತ್ತಿಲ್ಲ. ಬಟ್ 2040 ನಮ್ಮ ದೇಶ ಹಿಂಗಿರುತ್ತಾ, ನಮ್ಮ ಜನಗಳು ಹೆಂಗಿರ್ತಾರ, ನಾವೇ ಯೋಚನೆ ಮಾಡಬೇಕು, ನೀವು ಯೋಚನೆ ಮಾಡಬೇಕು, ಎಲ್ಲರೂ ಯೋಚನೆ ಮಾಡಬೇಕು. ಬಟ್ ಅಗೈನ್ ಹೇಳಿರೋಂಥ ಎಲ್ಲ ಪಾಯಿಂಟು ನಿಜಾನೇ. ಅದು ಇವಾಗ ನಡೀತಾ ಇರೋಂಥ ವಿಷಯಗಳನ್ನ ಇಟ್ಕೊಂಡು ಬರೆದಿದ್ದಾರೆ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ನಾನು ಹೇಳಿರೋದ್ರಲ್ಲಿ ಏನಾದರೂ ಇನ್ನೂ ಆ್ಯಡ್ ಮಾಡಬೇಕು ಅಂದರೆ ಹೇಳಿ. ಮುಂದೆ ಮುಡಿಯಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಫ್ರೆಂಡ್.